ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 4ನೇ ವಚನದಲ್ಲಿ, ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯೆಹೂದ್ಯರಿಗೆ, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲವೆಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ, ನೋಡಿರಿ ಎಂದು ಹೇಳಿದನು. ಪಿಲಾತನು ಕರ್ತನಾದಂತಹ ಯೇಸು ಕ್ರಿಸ್ತನ ರಾಜತಾಂತ್ರಿಕವಾದ ವಿಷಯಗಳಲ್ಲಿ ಯಾವುದಾದರೂ ದೋಷವು ಸಿಕ್ಕುತ್ತದೋ ಎಂಬುದಾಗಿ ವಿಚಾರಣೆಗೊಳಪಡಿಸುತ್ತಾನೆ. ವಿಚಾರಣೆ ಆದ ನಂತರ ಆತನು ಹೇಳುವಂತಹ ಅಭಿಪ್ರಾಯ, ಆತನಲ್ಲಿ ನನಗೆ ಯಾವ ದೋಷವೂ ಸಿಕ್ಕುತ್ತಿಲ್ಲ ಎಂಬುದಾಗಿ. ಕರ್ತನಾದಂಥ ಯೇಸು ಕ್ರಿಸ್ತನ ವಿಷಯದಲ್ಲಿ ಯಹೂದ್ಯರಾಗಿರುವಂತಹ ಒಂದು ಜನಾಂಗ ಮತ್ತು ಅನ್ಯರಾಗಿರುವಂಥ ಪಿಲಾತನು ಮತ್ತು ರೋಮ್ ಸಾಮ್ರಾಜ್ಯದ ಒಂದು ಜನಾಂಗ ಆತನಲ್ಲಿ ಯಾವುದಾದರೂ ದೋಷವು ಸಿಕ್ಕುತ್ತದೋ ಎಂಬುದಾಗಿ ಆತನನ್ನು ವಿಚಾರಣೆ ಮಾಡುತ್ತಾರೆ. ಆದಾಗ್ಯೂ ಕೂಡ ಆತನಲ್ಲಿ ಯಾವ ವಿಚಾರಣೆಯಲ್ಲೂ ದೋಷ ಕಂಡು ಬರದೇ ಇದ್ದಾಗಲೂ ಕೂಡ ಆತನನ್ನು ಶಿಲುಬೆಗೆ ಹಾಕಿಸು ಎಂದು ಜನ ಕೂಗುತ್ತಾರೆ. ಇದೊಂದು ಆಕಸ್ಮಿಕವಾಗಿರುವಂತಹ ನಡೆದಂಥ ಘಟನೆಯಾಗಿ ಮೇಲ್ನೋಟಕ್ಕೆ ಕಂಡುಬಂದರೂ ಕೂಡ ಅದು ಆಕಸ್ಮಿಕವಾದ ಘಟನೆಯಲ್ಲ. ಯಾಕೆಂದರೆ ಪ್ರವಾದಿಗಳ ಬಾಯಿಯಿಂದ ಹಳೆ ಒಡಂಬಡಿಕೆಯ ವಾಕ್ಯದಲ್ಲಿ ನೋಡುತ್ತೇವೆ, ಅನೇಕ ಬಾರಿ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಜನನ, ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನ ವಿಷಯವಾಗಿ ಮುಂಚಿತವಾಗಿ ಹೇಳಲ್ಪಟ್ಟಿತ್ತು. ಇದೆಲ್ಲವನ್ನು ಗಮನಿಸುವಾಗ ಅದು ದೇವರ ತಾನೇ ನಿಷ್ಕಳಂಕ, ನಿರ್ದೋಷ, ನಿಷ್ಪಾಪಿಯಾಗಿರುವಂತಹ ಯಾವ ದೋಷವೂ ಕೂಡ ಇಲ್ಲದೇ ಇರುವಂತಹ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಲ್ಪಡುವ ಮೂಲಕವಾಗಿ ಮನುಕುಲಕ್ಕೆ ರಕ್ಷಣೆಯ ಮಾರ್ಗವನ್ನು ಸಿದ್ಧಪಡಿಸಿದ್ದಾನೆ. ಆತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ನೀವು ಹೊಂದಿಕೊಳ್ಳಿರಿ ಎಂಬುದಾಗಿ ಆ ದೇವರಲ್ಲಿ ನಮ್ಮ ಪ್ರಾರ್ಥನೆಯಾಗಿದೆ.